ನಮಸ್ತೆ ರೈತ ಬಂದವರೇ, ಈ ಒಂದು ವಿಡಿಯೋಲಿ ನಾನು ತೋರಿಸ್ತಿರೋಂಥ ಗಿಡ, ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿರ್ಬೋದು ಅಥವಾ ಕುರಿ ಗೊಬ್ಬರ ಹಾಕಿರ್ಬೋದು. ಸಾಕಷ್ಟು ರೈತರು ನಾವು ಗೊಬ್ಬರ ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು ದ್ವಿತೀಯ ಪೋಷಕಾಂಶ ಮತ್ತು ಬೇಕಾದ ಲಘು ಪೋಷಕಾಂಶ ಕೊಡದೇ ಇರೋ ಕಾರಣ ಗಿಡದಲ್ಲಿ ಸಾಕಷ್ಟು ನಮಗೆ ವೀಕ್ನೆಸ್ ಕಾಣುತ್ತೆ. ಒಂದು ಗರಿ ಬೀಳೋದಾಗಲಿ ಅಥವಾ ಸುಳಿ ಬಗ್ಗಿರೋಂಥದ್ದಾಗಲಿ, ಅದ್ರ ಜೊತೆಗೇ ಏನಪ್ಪ ಅಂತಂದರೆ ಒಳ್ಳೆ ನಮಗೆ ಗರ್ಭ ಕಟ್ಟದೇ ಇರುವುದು. ಫ್ಯೂಚರಲ್ಲಿ ಏನಾಗುತ್ತಪ್ಪ ಅಂತಂತಂದರೆ ಗರ್ಭವನ್ನು ಕಟ್ಟಿ ಒಂಬಾಳೆ ಬಿಸಿದಾಗ ಹರಳಿಲ್ಲದೆ ಇರುವ ಪ್ರಾಬ್ಲಮ್ಸ್ ಕೂಡ ನಾವು ಫೇಸ್ ಮಾಡ್ತೀವಿ. ಮತ್ತು ಸಾಕಷ್ಟು ಕಡೆ ಏನಿದೆಯಪ್ಪ ಅಂತಂತಂದರೆ ಇವಾಗ ನಾವು ಕುರಿ ಗೊಬ್ಬರ ಕೊಟ್ಟಿದ್ದೀವಿ, ದನದ ಗೊಬ್ಬರ ಕೊಟ್ಟಿದ್ದೀವಿ, ಬೇರೆದೇನೂ ಕೊಡೋಕ್ಕೆ ಬೇಕಾಗಲ್ಲ ಅಥವಾ ಮೇಲೆ ಸ್ಪ್ರೇ ತಗೊಳೋದು ಬೇಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅದು ನಮಗೆ ಇಳುವರಿ ಇವಾಗ ನಮಗೆ ಇಳುವರಿಯಲ್ಲಿ ಜಾಸ್ತಿ ಇಳುವರಿ ಉತ್ತಾರ ಜಾಸ್ತಿ ಬರೋದು ಕಡಿಮೆ ಆಗುತ್ತೆ. ಮತ್ತು ಇವತ್ತಿನ ಚಾಲೆಂಜು ಇವಾಗ 2025 ಇವಾಗ ಜನವರಿಯಲ್ಲೇ ಟೆಂಪ್ರೇಚರ್ ಅತಿ ಹೆಚ್ಚಾಗಿರೋದ್ರಿಂದ ಬರೋ ದಿನಗಳಲ್ಲೂ ಈ ಒಂದು ಚಾಲೆಂಜು ಈ ಸರಿನೂ ಫೇಸ್ ಆಗುತ್ತೇನೋ ಅಂತ ಒಂದು ಅನಿಸಿಕೆ ಕಾಣಿಸ್ತಾ ಇದೆ. ಟೆಂಪ್ರೇಚರ್ ಆಲ್ರೆಡಿ ಜಾಸ್ತಿ ಇದೆ. ಇದೇ ಟೈಪು ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಈ ಸರಿನೂ ನಾವು ಸಾಕಷ್ಟು ಚಾಲೆಂಜಸ್ಸು, ಲಾಸ್ಟ್ ಟೈಮು ಹರಳು ಸೈಜ್ ಆಗದೆ ಇರೋದು, ಇವಾಗ ಕಾಯಿ ಸರಿಯಾಗಿ ಕಟ್ಟದೇ ಇರೋದು, ಸೈಜು, ತೂಕ, ಕಲರು, ಶೈನಿಂಗ್ ಬರದೇ ಇರೋದು ನಾವು ಫೇಸ್ ಮಾಡ್ಬೋದು. ಅದಕ್ಕೆ ಇವಾಗಲೇ ನಾವು ಪ್ರಿಕಾಷನರಿ ಮೆಜರಾಗಿ ಬಡ್ಡೆಗೆ ಮತ್ತು ಸ್ಪ್ರೇ ತಗೊಳೋದು ಸೂಕ್ತ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.